ಕೆಲವು ಜೀವನಗಳನ್ನು ಕೇವಲ ವರ್ಷಗಳಿಂದ ಅಳೆಯಲಾಗುವುದಿಲ್ಲ. ಅವು ಸ್ಪರ್ಶಿಸಿದ ಹೃದಯಗಳಿಂದ, ಬೆಳೆಸಿದ ಕುಟುಂಬಗಳಿಂದ ಮತ್ತು ಉಳಿಸಿ ಹೋಗುವ ಮೌಲ್ಯಗಳಿಂದ ನೆನಪಾಗುತ್ತವೆ. ಇದು ಅಂತಹ ಅಸಾಧಾರಣ ಜೀವನದ ಕಥೆ. 100 ವರ್ಷಗಳ ಹಿಂದೆ ಎಸ್ ನಂಜುಂಡಪ್ಪ ಹಾಗೂ ಸಿದ್ಧಗಂಗಮ್ಮ ರವರಿಗೆ ಜನಿಸಿದ ಪುತ್ರಿ. ಸರಳತೆ, ಅವರ ಅಲಂಕಾರ, ಪ್ರೀತಿ ಮತ್ತು ಸೇವೆಯ ಮೂಲಕ ಜೀವನವನ್ನು ಅರ್ಥಪೂರ್ಣವಾಗಿಸಿದ ಅಪರೂಪದ ವ್ಯಕ್ತಿತ್ವ. ತಮ್ಮ ಶತಮಾನೋತ್ಸವವನ್ನು ಆಚರಿಸಲಿರುವ ನಮ್ಮ ಪ್ರೀತಿಯ ಅಜ್ಜಿಯ ಜೀವನಯಾನದ ಕೆಲವು ಅಮೂಲ್ಯ ಕ್ಷಣಗಳನ್ನು ಅವರದ್ದೇ ಮಾತುಗಳಲ್ಲಿ ಕೇಳುವ ಒಂದು ವಿನಮ್ರ ಪ್ರಯತ್ನವಿದು. ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಶೇಷ ಸಂಭಾಷಣೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ದೇಶಮುದ್ರೆ ಕುಟುಂಬದ ಹಿರಿಯರು, ಮಾತೃಸ್ವರೂಪರು, ಅಕ್ಕಮಹಾದೇವಿ, ಬಸವಣ್ಣ ಇವರ ತತ್ವಗಳನ್ನು, ಮೌಲ್ಯಗಳನ್ನು ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಬಂದಿರುವ ನಮ್ಮ ಪ್ರೀತಿಯ ಅಜ್ಜಿ DC ಉಮಾದೇವಿ ಅವರ 100ನೇ ಹುಟ್ಟುಹಬ್ಬದ ಸಂದರ್ಭ. ನಮ್ಮ ತಾತ ದಿವಂಗತ ಶ್ರೀ DM ಚಂದ್ರಶೇಖರ್ ಅವರ ಧರ್ಮಪತ್ನಿ, ಅಮರನಾಥ್ ಹಾಗೂ ಶಿವದೇವ್ ಅವರ ಪ್ರೀತಿಯ ತಾಯಿ, ನಮ್ಮ ಇಡೀ ಕುಟುಂಬ ವರ್ಗ, ಸ್ನೇಹಿತರು, ಆಪ್ತರಿಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಎಲ್ಲರ ಜೀವನದಲ್ಲೂ ಮರೆಯಲಾಗದ ಛಾಪನ್ನು ಒತ್ತಿದ್ದಾರೆ. ಇವತ್ತು ಅವರ ಜೀವನ, ಅವರ ಮೌಲ್ಯಗಳು, ಅವರು ನಡೆದು ಬಂದ ದಾರಿ, ಅವರ ಆಶೀರ್ವಾದ ಇವೆಲ್ಲನೂ ಪಡೆದುಕೊಳ್ಳುವ ವಿಶೇಷ ಸಂದರ್ಭ. ಹಲೋ ಆಂಟಿ, ನಮಸ್ಕಾರ. ನಮಸ್ಕಾರ. ನಿಮ್ಮ ಜೊತೆ ನಿಮ್ಮ 100ನೇ ಹುಟ್ಟದ ಹಬ್ಬದ ಸಂದರ್ಭದಲ್ಲಿ ಮಾತಾಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಮಗೆ ನಿಮ್ಮ ವಿಷಯ ಎಲ್ಲ ತಿಳ್ಕೊಬೇಕು, ಕೇಳೋರ್ಗೂ ಎಲ್ಲ ಗೊತ್ತಾಗಬೇಕು. ಅದಕ್ಕೆ ನಿಮ್ಮ ಹತ್ರ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂದ್ಕೊಂಡ್ವಿ. ಸೊ ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಣ ಅಂತ ಬಂದಿದ್ದೀವಿ. ಹೌದಾ? ಹಾಂ, ನನ್ನ ಹತ್ರ ಏನಿದೆಯಪ್ಪ ಅಂತಂದು ಏನಿದೆಯೋ ಅದನ್ನೇ ಮಾತಾಡೋಣ. ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ನಿಮ್ಮ ಮನೆ, ನಿಮ್ಮ ಅಪ್ಪ ಅಮ್ಮ, ಸ್ಕೂಲು, ಎಲ್ಲಾದ್ರ ವಿಷಯನೂ ಹೇಳ್ರಿ. ಅಲ್ಲಿಂದ ಶುರು ಮಾಡೋಣ. ಆಗಲೇ ನಾವು ಮನೇಲಿ ನೀವು 5 ವರ್ಷ ಆಗಬೇಕು, 4-5 ವರ್ಷ ಇರ್ಬೋದು. ಆವಾಗಲೇ ನಮ್ಮ ತಾಯಿನೂ ಹೋಗ್ಬಿಟ್ರು. ನನಗೆ ಅವ್ರ ಮುಖಪರಿಚಯನೇ ಗೊತ್ತಿಲ್ಲ. ಓ, ಅಷ್ಟಿದೆ. ನಮ್ಮ ತಂದೆ ಇದ್ದರು, ಆಮೇಲೆ ನಮ್ಮ ಅಜ್ಜಿ ಇದ್ದರು, ನಮ್ಮ ತಂದೆ ತಾಯಿ. ಅವರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಎಲ್ಲದೂ ಚೆನ್ನಾಗಿ ಮಾಡ್ತಾಯಿದ್ರು. ಅಲ್ಲೇ ನಮ್ಮ ಮನೆ ಹತ್ರನೇ ಸ್ಕೂಲ್ ಇತ್ತು. ಅಲ್ಲಿಗೆ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಅಂದರೆ ಕಂಬೈನ್ಡ್ ಸ್ಕೂಲ್ ಅದು. ಅಲ್ಲಿ ಚೆನ್ನಾಗಿ ಹೋಗ್ತು. ಅದೊಂದೇ ಸ್ಕೂಲ್ ಅವಾಗ ಇದ್ದಿದ್ದು. ಅದರಲ್ಲಿ ಹೋಗ್ತಾ ಇದ್ವಿ. ಯಾವ ಊರಲ್ಲಿದ್ರಿ? ಆಲೂರು. ಆಲೂರು, ಹಾಸನ ಡಿಸ್ಟ್ರಿಕ್ಟ್. ಆಲೂರಲ್ಲಿ. ಆಲೂರು ಅದು ಅಕ್ಕಿ ಆಲೂರು ಅಂತ ಹೆಸರುವಾಸಿಯಾಗಿತ್ತು ಅವಾಗ. ಮಿಷನ್ಗಳಿತ್ತಲ್ಲ, ಅವರೆಲ್ಲ ತಗೊಂಡೋಗೋರು, ಮಾಡಿಸ್ಕೊಂಡು ಹೋಗೋರು. ತುಂಬ ಜನ ಬರ್ತಾಯಿದ್ರು ಅವಾಗೆಲ್ಲ. ಓ, ಸರಿ ಸರಿ. ಅಕ್ಕಿ ಆಲೂರು ಅಂತ ಹೆಸರಾಯ್ತು ಅವಾಗ. ಊಟ ತಗೊಂಡೋಗ್ತಾ ಇದ್ರ ಸ್ಕೂಲ್ಗೆ? ಊಟ ಎಲ್ಲ ಮನೆಗೆ ಬರ್ತಾಯಿದ್ರಿ. ಏನು ಆಟ ಆಡ್ತಾ ಇದ್ರಿ? ಏನಾದರೂ ಆಟ ಆಡ್ತಾ ಇದ್ವಿ ಅವಾಗೆಲ್ಲ. ಇವಾಗಿನ ಥರ ಯಾವುದು ನನಗೆ ಸಿಗ್ತಾನೆ ಇರಲಿಲ್ವಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನಮಗೆ ಸಾಮಾನುಗಳು ಏನೂ ಸಿಗ್ತಾ ಇರಲಿಲ್ಲ. ನಾವು ಇರೋದ್ರಲ್ಲಿ ಆಟ ಆಡ್ಕೊಂಡು ಸಂತೋಷವಾಗಿದ್ದು ಅಪ್ಪ. ಅದೇ ನೋಡಿ, ಆಗಿನ ಏನು ಆಟ ಆಡೋಕ್ಕೆ ಸಾಮಾನು ಇಲ್ದಲೇ ಇದ್ರೂ ಹುಡುಗರೆಲ್ಲರೂ ಒಟ್ಟಿಗೆ ಸೇರಿ ಆಟ ಆಡೋದೇ ಬೇರೆ ಥರ ಅಲ್ವಾ? ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಟ ಆಡ್ತಾಯಿದ್ರಿ. ನೈಸ್. ಆಂಟಿ, ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಮಾತಾಡ್ತೀರಾ?
ಎಲ್ಲರ ಬಗ್ಗೆನೂ ಒಂಚೂರು ಏನಾದರೂ ಹೇಳ್ರಿ. ನಮ್ಮ ಒಡ ಹುಟ್ಟಿದವರು ಅಂದರೆ ದೊಡ್ಡವರು ನಾನು ಮುದ್ದು ದೊಡ್ಡಮ್ಮ ಬಗ್ಗೆ ಹೇಳ್ರಿ. ಆ ಮುದ್ದು ದೊಡ್ಡಮ್ಮನ ಬಗ್ಗೆ ಹೇಳ್ರಿ. ಏನಂದರೆ ಮುದ್ದು ದೊಡ್ಡಮ್ಮನ ಬಗ್ಗೆ ಹೇಳ್ರಿ. ಮುದ್ದು ದೊಡ್ಡಮ್ಮನ ಹಾಂ ಅವರು ಎರಡನೇವ್ರು, ಅವರು ಎರಡನೇ ಅಕ್ಕ ಅವರು. ಹಾಂ ಒಟ್ಟು ನಾವು 5 ಜನ ಮಕ್ಕಳು, ಹೆಣ್ಮಕ್ಳು. ಹ್ಞೂ ನಾನು 4ನೇವಳು. ಹ್ಞೂ ಅವಳು ಮುದ್ದು ದೊಡ್ಡಮ್ಮರು 3ನೇವಳು, ಹ್ಞೂ 2ನೇವ್ರು ಅವರು. ಹ್ಞೂ ಅವರು ಚೆನ್ನಾಗೇ ಇದ್ದರು ಎಲ್ಲ. ಅವರು ಒಂಥರ ಸರಿಯಾಗಿದ್ದರು. ಸ್ಟ್ರಿಕ್ಟಾಗಿದ್ರಾ ನಿಮ್ಮ ಜೊತೆ? ಹಾಂ, ಸ್ಟ್ರಿಕ್ಟಾಗಿದ್ರಾ? ನಾವೆಲ್ಲರೂ ಸೆಟ್ ಆಗ್ತಾ ಇದ್ವಿ. ಎಲ್ಲರೂ ಯಾರೂ ಜಗಳ ಆಡ್ತಾ ಇರಲಿಲ್ಲ, ಭೇದ ಭಾವ ಇರಲಿಲ್ಲ. ಹಾಂ ಎಲ್ಲರೂ ತಮಾಷೆಗೆ ಚೆನ್ನಾಗೇ ಇದ್ವಿ. ಓ ಸಂತೋಷ. ಬ್ರದರ್ಸು ಇವಾಗ ಮಾಮಾಜಿ ಆಮೇಲೆ ರಾಜಣ್ಣನ ಬಗ್ಗೆ ಹೇಳ್ರಿ. ರಾಜಣ್ಣ, ಪ್ರಮೀಳಾ, ಪರಮಣ್ಣ, ರಾಜಣ್ಣ ಅವರು ಚೆನ್ನಾಗೇ ಇದ್ದರು. ಆದರೆ ಪರಮಣ್ಣಗೆ ಸ್ವಲ್ಪ ಸಿಟ್ಟಿರ್ತಾ ಇತ್ತು ಅವಾಗ. ಓ ಅವರು ಇದನ್ನು ಕೇರಮ್ ಬೋರ್ಡ್ ಆಡ್ತಾ ಇದ್ವಿ. ಹಾಂ ಅವಾಗ ಅವ್ರು ಏನಾದರೂ ಆಗ್ಬಿಟ್ರೆ ಹಿಂಗೆ ಹೌದಾ? ಮತ್ತು ನಮ್ಮಜ್ಜಿ ಅಂದರೆ ಜಯಕ್ಕ ಅವರು ಮುಂದೆ ನಿಮಗೆ ಅಕ್ಕನಿಂದ ವಾರ್ಗಿತ್ತಿ ಆದ್ರಲ್ಲ, ನಿಮ್ಮ ಸಂಬಂಧದಲ್ಲಿ ಏನಾದರೂ ಚೇಂಜಸ್ ಆಯಿತಾ? ಡಿಫ್ರೆನ್ಸ್ ಇತ್ತಾ? ಹೌದು, ನಾನು ಮದುವೆ ಆದಮೇಲೆ ಅವ್ರ ಜೊತೆನೇ ಇದ್ದಲ್ಲ, ಹಾಂ ಒಂಥರ ಚೆನ್ನಾಗಿತ್ತು. ಅವರು ನಾನು ನಮ್ಮ ಅತ್ತೆಯವರಿಂದ ಸ್ವಲ್ಪ ನಾವೆಲ್ಲ ಹೆದರ್ತಾ ಇದ್ವಿ. ಹಾಂ ಅವ್ರ ಹತ್ರ ಅಂದರೆ ಕುಮಾರಮ್ಮನ ಕುಮಾರಮ್ಮನ ಕುಮಾರಮ್ಮ ಅಂತ ಅವ್ರ ಹೆಸರು ಇದ್ದು, ಅವ್ರಿಗೆ ಹೆಸರು ಗಗ್ಗಮ್ಮ ಅಂತ. ಎಲ್ಲರೂ ಕುಮಾರಮ್ಮ ಕುಮಾರಮ್ಮ ಅನ್ನೋರು ಅವ್ರನ್ನ. ಅವರು ನಾವು ಹೆದರ್ತಾ ಇದ್ವಿ ಅವ್ರಿಗೆ. ಏನು ಮಾಡಿದ್ರು ನಾನು ಜಯಕ್ಕನ್ನು ಕೇಳ್ತಾ ಇದ್ದೆ, ಏನು ಮಾಡಬೇಕು ಏನು ಮಾಡಬೇಕು. ಓ ಸರಿ ಸರಿ, ಅವ್ರು ಹೇಳೋರು ಹೇಳೋರೆಲ್ಲ. ಜಯಕ್ಕ ಇದ್ದಿದ್ದೆ ನನಗೆ ಧೈರ್ಯ ಇತ್ತು. ಓ ಸರಿ ಸರಿ, ಓಕೆ. ಗದಗಜ್ಜಿ? ಹಾಂ, ಗದಗಜ್ಜಿ ಬಗ್ಗೆ ಹೇಳ್ರಿ. ಗದಗಜ್ಜಿಟ್ಟು ಅವರು ಇಲ್ಲೇ ಇದ್ರಲ್ಲ, ಅವರು ತಿಪ್ಟೂರಲ್ಲೇ ಓದಿದ್ರು. ಅವಾಗ ಅವರು ಕೂಡ ಹಾಗೆ ಎಲ್ಲರೂ ಯಾರಿದ್ರು ನಾವು ಅಲ್ಲ ಹಾಗೆ ಹೆದರ್ಕೊಂಡು ಅಂತ ಇದ್ದು ಇದಿರ್ತು ಅಂತ ಚೆನ್ನಾಗಿದ್ದು. ಎಲ್ಲರೂ ತಮಾಷೆಗೆ ಚೆನ್ನಾಗಿದ್ವಿ. ಶಾರದಾ ದೊಡ್ಡಮ್ಮ? ಶಾರದಾ ದೊಡ್ಡಮ್ಮನು ಅವರೇನು ಮದುವೆಗೆ ಹೋಗ್ಬಿಟ್ಟಿದ್ರಲ್ವ, ಮದುವೆ ಆಗಿದ್ರು ಅವ್ರಿಗೆ. ಅವ್ರು ಬೇರೆ ಬೇರೆ ಊರಿಗೆ ಓಡಾಡೋರು, ಟ್ರಾನ್ಸ್ಫರ್ ಆಗ್ತಾಯಿತ್ತು ಅವ್ರಿಗೆಲ್ಲ ಊರಲ್ಲಿ. ಆಯಿತು, ಇದು ನಿಮ್ಮ ಬಾಲ್ಯದ ಬಗ್ಗೆ ಆಯಿತು. ಈಗ ಸ್ವಲ್ಪ ಮುಂದಕ್ಕೆ ಹೋಗೋಣ. ನಿಮ್ಮ ಮದುವೆ ಆಯ್ತಲ್ಲ, ಮದುವೆ ಆದಮೇಲೆ ತಾತನ ಜೊತೆ ಜೀವನ ಮಾಡ್ತಾಯಿದ್ರಿ, ಇಬ್ಬರು ಮಕ್ಕಳಾದರು, ಎಲ್ಲ ಸರಿ. ಸೊ ನೀವು 4 ಜನ ಹೆಂಗಿರ್ತಾಯಿದ್ರಿ, ಏನು ಮಾಡ್ತಾಯಿದ್ರಿ, ಅದ್ರ ನೆನಪುಗಳೇನು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದ್ರ ಬಗ್ಗೆ ನೀವು 4 ಜನ, ನೀವು, ತಾತ, ಅಮರನಾಥ ಪಪ್ಪ, ಶ್ರೀದೇವ್ ಅಂಕಲ್. ಹಾಂ, ನೀವು 4 ಜನ. ನೀವು ಇನ್ನು ಅವ್ರ ದೊಡ್ಡವರಾಗಿ ಮದುವೆ ಆಗಿದ್ದೆಲ್ಲ ಆಮೇಲೆ, ಅದಕ್ಕೆ ಮುಂಚೆ ನೀವು 4 ಜನ ಹೆಂಗಿದ್ರಿ? ಅವಾಗೆಲ್ಲ ಏನು ಸ್ಕೂಲು ಕಾಲೇಜ್ಗೆ ಹೋಗೋರಲ್ಲ ಹುಡುಗರು, ಅವ್ರಿಗೆಲ್ಲ ಸರಿಯಾಗಿ ಟೈಮಿಗೆ ಸರಿಯಾಗೆಲ್ಲ ಅದಕ್ಕೆ ರೆಡಿ ಮಾಡಿಕೊಡ್ತಾಯಿದ್ವಿ, ಹೋಗ್ತಾಯಿದ್ರು ಅಷ್ಟೇ. ಇನ್ನೇನಿಲ್ಲ ವಿಶೇಷ. ಟ್ರಿಪ್ ಹೋಗ್ತಿದ್ರಾ? ಟ್ರಿಪ್ ಹೋಗ್ತಾಯಿದ್ವಿ, ಅವ್ರ ಜೊತೆ ಹೋಗ್ತಾಯಿದ್ವಿ. ಆಮೇಲೆ ಅವರು ಪ್ರತಿ ಅವ್ರಿಗೆ ರಜೆ ಇದ್ದಾಗ ಸಮ್ಮರ್ ಹಾಲಿಡೇಸ್, ಅವ್ರ ಸ್ಕೂಲು ಕಾಲೇಜ್ಗೂ ರಜೆ ಇರಬೇಕಲ್ಲ, ಅದನ್ನೆಲ್ಲ ಸರಿಯಾಗಿ ಪ್ಯಾಕ್ ಮಾಡ್ಕೊಂಡು ಸರಿಯಾಗಿ ಇಟ್ಕೊಂಡು ಇವರು ಒಂದು ಪ್ಲ್ಯಾನ್ ಮಾಡೋರು. ಅಲ್ಲಿ ಕೆಮ್ಮಣ್ಣು ಗುಡ್ಡಿಗೆ ಹೋಗೋರು, ಎಲ್ಲರ ಕಡೆ ಹೋಗೋರು. ಹುಡುಗರು ಹೋದ್ರು, ಬರೀ ನಮ್ಮ ಮನೆಯವ್ರು ಅಷ್ಟೇ ಹೋಗ್ತಿರ್ಲಿಲ್ಲ, ಮನೆಯವ್ರನ್ನ ಎಲ್ಲರದ್ದು ಬೇರೆ ಹುಡುಗರದ್ದು ಕರ್ಕೊಂಡು ಹೋಗೋರು. ಇವರು ವಿಶ್ವಣ್ಣ ಅವರೆಲ್ಲ ಇದ್ರಲ್ಲ, ನಟರ ಇವರು ರಜನಿಕಾಂತ್, ವಿಶ್ವಣ್ಣ, ಇನ್ನೂ ಯಾರ್ಯಾರು ಇದ್ರಲ್ಲಿ ಅದೇ ವಯಸ್ಸಿನವರಿದ್ದರು. ಅವ್ರು ಎಲ್ಲರನ್ನೂ ಕರ್ಕೊಂಡು ತುಂಬಿಸ್ಕೊಂಡು ಹೋಗೋರು. ಅವಾಗ ಡಿಸೋಟ ಕಾರ್ ಇತ್ತು, ಅದರಲ್ಲೇ ತುಂಬಿಸ್ಕೊಂಡು ಕರ್ಕೊಂಡು ಎಲ್ಲ ಚೆನ್ನಾಗಿರ್ತಾಯಿತ್ತು. ಅವಾಗ್ಲಿಗೂ ಇವಾಗ್ಲಿಗೂ ಏನು ವ್ಯತ್ಯಾಸ ಅನಿಸುತ್ತೆ ಆಂಟಿ? ಆವಾಗಲೇ ಆಗಿನ ಸಂಸಾರಗಳಿಗೂ ಈಗಿನ ಸಂಸಾರಗಳಿಗೂ ಏನು ವ್ಯತ್ಯಾಸ ಅನಿಸುತ್ತೆ? ಏನು ಸಂಬಂಧ ಆಗ್ಲಿಗೂ ಈಗ್ಲಿಗೂ ಏನು ವ್ಯತ್ಯಾಸ ಗೊತ್ತಾಗುತ್ತಲ್ಲ ನಿಮಗೆ ಎಲ್ಲರಿಗೂ. ಅಲ್ಲ, ನೀವು ಕಂಡಂಗೆ ಏನು ಅಂತ
ಈಗಿನ ಸಂಸಾರ ಎಲ್ಲ ಈಗೆಲ್ಲ ಒಂಥರ ಆ, ಇದಾಗಿದ್ದು ಸಪ್ರೇಟು ಇಂಡಿವಿಜುವಲಿಸ್ಟಿಕ್ ಅಂತ. ಇಂಡಿವಿಜುವಲ್ ಇದು ಹ್ಞೂ ಹ್ಞೂ ಅವ್ರವ್ರ ಪಾಡ್ಗೆ ಅವ್ರವ್ರು ಇರ್ತಾರೆ ಹ್ಞೂ ಮತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಹ್ಞೂ ಹ್ಞೂ ಆಗಿದ್ರು ಅದೇ ಸಂಬಂಧ ಮಾತ್ರ ಬಿಡಬಾರ್ದು, ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ. ಕೂಡ್ಕೊಂಡು ಹೋಗ್ಬೇಕಪ್ಪ ಎಲ್ಲರೂ, ತೊಂದರೆ ಇರುತ್ತೆ. ಅದು ಸರಿ. ನಿಮಗೆ ಅಕ್ಕಮಹಾದೇವಿ ಸಮಾಜ, ಸ್ನೇಹ ಇವೆರಡನ್ನೂ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅದ್ರ ಬಗ್ಗೆ ಮಾತಾಡ್ದಲ್ಲೇ ಇರೋದಕ್ಕೆ ಆಗಲ್ಲ. ಅಕ್ಕಮಹಾದೇವಿ ಸಮಾಜದಲ್ಲಿ ನಿಮ್ಮ ಸೇವೆ ಹೆಂಗೆ ಶುರು ಆಯಿತು, ಹೆಂಗೆ ಅದ್ರ ಜರ್ನಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ನಮಗೆಲ್ಲರಿಗೂ. ಅಕ್ಕಮಹಾದೇವಿ ಸಮಾಜದಲ್ಲಿ ಅವಾಗ ನಮ್ಮ ಮಾವನವ್ರು ಮಾವನವರು DS ಮಲ್ಲಪ್ಪನವರು ಅವಾಗಿದ್ರಲ್ಲ, ಅವ್ರ ಮನೇಲಿದ್ದರು. ಯಾವತ್ತು ಸಮಾಜದಿಂದ ಯಾರೋ ದೊಡ್ಡವರು ಇಬ್ಬರು ಹೆಂಗಸರು ಬಂದಿದ್ದರು. ಅವರು ಅವಾಗೆಲ್ಲ ಗ್ರಾಂಟ್ ಏನೂ ಇರಲಿಲ್ಲ ಸಮಾಜಕ್ಕೆ. ಎಲ್ಲ ಅವರು ಇವ್ರಿಗೆ ಕೊಟ್ಟಿಸ್ಕೊಂಡು ಕಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗೋರು. ಅವಾಗ ಇವ್ರು ಬಂದಾಗ ಅವಾಗೆಲ್ಲ ₹1 ಇತ್ತು ಮೆಂಬರ್ ಆಗಕ್ಕೆ, ಮೆಂಬರ್ಶಿಪ್. ಅವಾಗ ನಮ್ಮ ಮಾವನವ್ರು ₹200 200 ಕೊಟ್ಬಿಟ್ಟು ಮಾಡಿದರು. ₹200 ಕೊಟ್ಟು ಮಾಡಿದ್ರು? 200 ಅಲ್ಲ, ಇದು ₹2 ಕೊಟ್ಟು ಮಾಡಿದ್ರು. ಮೆಂಬರ್ ಮಾಡಿದ್ರು. ಯಾರ್ಯಾರನ್ನ? ₹1 ಒಬ್ಬರು ಅಂದರೆ ನೀವೊಬ್ಬರು, ಇನ್ನೊಬ್ರು ಯಾರು? ನನ್ನ ಜೊತೆ ಯಾರೋ ಇಬ್ಬರು ಬಂದಿದ್ರು. ಇನ್ನೂ ಒಂದಿಬ್ರು ಯಾರನ್ನೋ ಮಾಡಿದ್ರು. ಕೆಂಪಮ್ಮಣ್ಣಿ ಅಂತ ಇದ್ರು. ಸರಿ ಸರಿ. ನಮಗೆ ಇಬ್ಬರು ಅವಾಗ ಒಂದೊಂದೇ ಜನ ಒಬ್ಬರೊಬ್ಬರೇ ಇದ್ರಲ್ಲ, ಅದಕ್ಕೋಸ್ಕರ ನನಗೆ ₹200 ಇದ್ದಿಲ್ಲ. ₹2 ಕೊಟ್ಟು ಮಾಡಿದ್ರು. ₹2 ಕೊಟ್ಟು ಮೆಂಬರ್ ಮಾಡಿ. ಸರಿ. ಆಮೇಲೆ ನೀವು ರೆಗ್ಯುಲರ್ ಆಗಿ ಹೋಗ್ತಿದ್ರಾ? ಹೆಂಗೆ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಬೆಳೀತು? ಅಧ್ಯಕ್ಷರಾದ್ರಿ, ಅದನ್ನ ನಡೆಸಿದ್ರಿ, ಎಲ್ಲ ಮಾಡಿದ್ರಿ, ಹೆಂಗಾಯ್ತದೆಲ್ಲ? ನೀವು ಹೋಗಿವಪ್ಪ ಸಮಾಜದಲ್ಲಿ ಮೀಟಿಂಗ್ ಇದ್ದಾಗ ಕಳಿಸೋರು ಎಲ್ಲ ಎನ್ಕರೇಜ್ ಮಾಡ್ತಾಯಿದ್ರು ನನಗೆ ಎಲ್ಲ. ಅದಕ್ಕೋಸ್ಕರ ನಾವು ಹೋಗ್ತಾಯಿದ್ದೆ. ಅದು ಅವಾಗ ಅಕ್ಕಿಪಟ್ಟಣದಲ್ಲಿ ಮಾತ್ರ ಇದ್ದಿದ್ದು. ಅವಾಗ ಅಲ್ಲಿಗೆ ಎಲ್ಲ ನಾವೆಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ. ನಾವೆಲ್ಲ ಮೆಂಬರ್ಸ್ ಎಲ್ಲ ಜೊತೆ ಸೇರಿಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಕೆಲಸ ನೋಡಿಕೊಂಡು, ಸಮಾಜದ ಕೆಲಸ ನೋಡಿಕೊಂಡು, ಅದು ಬಿಲ್ಡಿಂಗು ಅದು ಭಾಳ ಹಳೆಯದಾಗಿತ್ತು. ಅವರು ಒಬ್ಬರು ಹೆಸರು ಬರ್ತಾಯಿತ್ತು, ಅವರು ಮಕ್ಕಳು ಇರಲಿಲ್ಲ. ಅವರು ಇದ್ದಿದ್ದು ತಮ್ಮ ಮನೆಯೇ ಇದು ಸಮಾಜಕ್ಕೆ ಕೊಡಿ, ಹೆಣ್ಮಕ್ಕಳಿಗೆ ಸಮಾಜಕ್ಕೆ ಕೊಡಿ ಅಂತ ಬರೆದು ಕೊಟ್ಬಿಟ್ರು. ಅದನ್ನು ನಾವು ಉಪಯೋಗಿಸ್ಕೊಂಡ್ವಿ. ಅದು ಅಷ್ಟೇ ಎಷ್ಟೊಂದು ದಿವಸ ಆಯಿತು. ಆಮೇಲೆ ಇನ್ನೊಂದು ಯಾವುದು ನೆನಪಾಯಿತು. ಅದ್ರ ಸೇವೆ ಅದ್ರ ದುಡ್ಡು ಇದಕ್ಕೆ ಬಂತು ನಮ್ಮ ಸಮಾಜಕ್ಕೆ. ಇನ್ಯಾವುದೋ ದೇಣಿಗೆ ಬಂತು ಅದಕ್ಕೆ ಅಡಿಷನಲಿ ಬಂತು. ಅದರಿಂದ ಇದು ಆ ದುಡ್ಡಿಂದ ಸ್ವಲ್ಪ ಬಿಲ್ಡಿಂಗ್ ಇಂಪ್ರೂವ್ ಮಾಡ್ಕೊಂಡ್ವಿ. ಸಮಾಜದ ಕೆಲಸ ನಡೀತಾನೆ ಇತ್ತು. ಅಲ್ಲಿ ಹೊಲಿಗೆ, ಆಮೇಲೆ ಇದು ಚಾಪೆ ನಡೆಯೋದು, ಆ ಥರ ಎಲ್ಲ ನಡೀತಾಯಿತ್ತು. ಕೆಲಸ ಎಲ್ಲ ಮಾಡ್ತಾಯಿದ್ವಿ. ಅಂತ ನಮ್ಮ ಮೆಂಬರ್ಶಿಪ್ ಅವಾಗ ಸಮಾಜದಿಂದ ಒಬ್ಬಳು ಹೆಂಗಸನ್ನು ಗೊತ್ತು ಮಾಡಿದ್ರು. ₹1 ಎತ್ತೋದಕ್ಕೆ ಪ್ರತಿ ದಿನ ಅವಳು ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದು. ನೋಡಿ, ಇವತ್ತು ₹1 ಎಲ್ಲಿ ತನಕ ಬೆಳೆದಿದೆ ಅದು. ಒಂದೊಂದೇ ರೂಪಾಯಿ ಸೇರಿಸಿ ಇವಾಗ ಎಷ್ಟು ಜನ ಮಕ್ಕಳು? ಒಂದು 100 ಜನ ಮಕ್ಕಳಿದ್ದಾರ ಯಾವಾಗ ಅಕ್ಕಮಹಾದೇವಿ ಸಮಾಜದಲ್ಲಿ? ಇವಾಗಲೇ ಇದ್ದಾರೆ, 100 ಜನ ಇದ್ದಾರೆ. ಬರೀ ಕಾಲೇಜ್ ಹುಡುಗರು ಇವಾಗ ಇರೋದು. ಅದು ಸರಿ. ನೋಡಿ, ನೀವು ಕಟ್ಟಿ ಬೆಳೆಸಿದ ಸಮಾಜ ಎಷ್ಟರ ಮಟ್ಟಕ್ಕೆ ಬೆಳೀತು. ತುಂಬ ಸಂತೋಷ ಅದ್ರ ಬಗ್ಗೆ ಕೇಳೋಕ್ಕೆ. ಸ್ನೇಹ ಬಗ್ಗೆ ಹೇಳಿ. ಸ್ನೇಹ ಹೆಂಗೆ ಶುರು ಆಯಿತು? ಲಿಂಗಾಯತ್ ವಿಮೆನ್ಸ್ ಅಸೋಸಿಯೇಷನ್. ಸ್ನೇಹ ಇದು ರಾಜಮ್ಮ ಕಲ್ಲಳ್ಳಿ ಭಟ್ ಅಂತಿದ್ದರು. ಅವರು ಆಕಾಶವಾಣಿಯಲ್ಲಿದ್ದರು. ಅವರು ರಿಟೈರ್ ಆದಮೇಲೆ ಸುಮ್ಮನೆ ಅವ್ರಿಗೂ ಒಂಥರ ಆ್ಯಕ್ಟಿವ್ ಆಗಿದ್ದರು. ಹೇಗೆ ಸುಮ್ಮನೆ ಇರೋದು ಅಂತ ಅವರು ಸುಮ್ಮನೆ ಯೋಚನೆ ಮಾಡ್ಕೊಂಡು ಕೂತಿದ್ರಂತೆ. ಆಮೇಲೆ ನಾವು ಯಾವ ನಮ್ಮ ಹೆಂಗಸರು ಏನಾದರೂ ಒಂದು ಮಾಡಬೇಕು ನಾವು ಅಂತಂದ್ಬಿಟ್ಟು ಅವರು ಇದನ್ನೇ ಸಮಾಜಕ್ಕೆ, ಸ್ನೇಹಕ್ಕೆ
ಅದು 11 ಜನನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಕಮಿಟಿ ಮಾಡಿದರು. ಓಹ್, ಆವಾಗ ರಿಜಿಸ್ಟರ್ ಮಾಡಿಸಿ ಎಲ್ಲ ಅದರದ್ದು ಸ್ಥಾನ ಮಾಡ್ಬೋದು, ಭದ್ರವಾಗಿ ಅದು ಸ್ಥಾನ ಇರೋದಕ್ಕೆ ಒಂದು ಸಂಸ್ಥೆ ಶುರು ಆಯಿತು. ಶುರುವಾಯಿತು. 11 ಜನದಿಂದ ಇವತ್ತು ಎಷ್ಟು ಜನ ಲಿಂಗಾಯತ್ಸ್ ಆಲ್ ಓವರ್ ಇದ್ದಾರೆ 4,000-5,000 ನೋಡಿ. 4,000-5,000 ಮಟ್ಟಕ್ಕೆ ಬೆಳೆದಿದೆ. ತುಂಬ ಸಂತೋಷ. ಎರಡ್ರ ಬಗ್ಗೆನೂ ಕೇಳಿದ್ರೆ ಸಂತೋಷ ಹೆಮ್ಮೆ ಎರಡೂ ಆಗುತ್ತೆ. ನೀವು ಇಷ್ಟರ ಮಟ್ಟಿಗೆ ಕಟ್ಟಿ ಬೆಳೆಸಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಅಕ್ಕಮಹಾದೇವಿ ಸಮಾಜ, ಸ್ನೇಹ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಅದೊಂದು ಪಕ್ಕಕ್ಕಿರಲಿ. ನೀವು ನಿಮ್ಮ ಮದುವೆ ಆದಮೇಲೆ ಗ್ರ್ಯಾಜುಯೇಷನ್ ಮಾಡಿದ್ರಿ ಅಲ್ವಾ? ಅದ್ರ ಬಗ್ಗೆ ಹೇಳ್ತೀರಾ? ಹೆಂಗೆ ನಿಮಗೆ ಓದಬೇಕು ಅನ್ನಿಸ್ತು? ಮನೇಲಿ ಅತ್ತೆ ಭಯ ಇತ್ತು ಅಂದ್ರಿ, ಇವಾಗ ಇಲ್ಲಿ ಓದಿದ್ರಿ, ಅದೆಲ್ಲ ಹೆಂಗಾಯಿತು? ಅದು ನಾನು SLC ಆಗಿತ್ತು ಮದುವೆ ಆದಾಗ. ಅದಾದಮೇಲೆ ಇವರು ನಮ್ಮ ಯಜಮಾನರು ಭಾಳ ಎನ್ಕರೇಜ್ ಮಾಡಿದ್ರು. ಓ, ನೈಸ್, ವೆರಿ ನೈಸ್. ಅದಕ್ಕೋಸ್ಕರನೇ ಅದಕ್ಕೆ ಓದಿದ್ದಾಯಿತು. ಅವಾಗ ಓದುವಾಗ ಅದೇ ಗಾಂಧಿನಗರದಲ್ಲಿ ಇದ್ದಿದ್ದು ಮನೆ. ಅವಾಗ ಇವರು ಪಕ್ಕದಲ್ಲೆಲ್ಲ ಫ್ರೆಂಡ್ಸ್ ಆದರು. ಅವರು ನಾವು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ವಿ ಕಾಲೇಜ್ಗೆ, ಮಾರಡಿಸ್ ಕಾಲೇಜ್ಗೆ. ಆಮೇಲೆ BA ಮುಗಿಸಿದ್ರಿ ಅಲ್ವಾ? ಆಮೇಲೆ ನಮಗೆ ಊಟಕ್ಕೆ ಬರೋಕ್ಕೆ ಮನೆಗೆ ಊಟಕ್ಕೆ ಬರೋಕ್ಕೆ ಕಾರ್ ಕಳಿಸೋರು ಅಪ್ಪಾಜಿ. ಓ, ಸಂತೋಷ ನೋಡ್ರಿ. ಎಷ್ಟು ಮಟ್ಟಿಗೆ ಮನೇಲಿ ಎಲ್ಲರೂ ನಿಮಗೆ ಎನ್ಕರೇಜ್ ಮಾಡಿದ್ರು ಆಗಿನ ಕಾಲದಲ್ಲಿ. ಮನೇಲಿ ಒಬ್ಬ ಬಸವಯ್ಯ ಅಂತಿದ್ದ. ಅವನು ನಮ್ಮ ಮನೆ ನಾನು ಸಂಸಾರ ಮಾಡೋಕ್ಕೆ ಮುಂಚೆ ಅವನೇ ಇದ್ದ. ಇವ್ರಿಗೆಲ್ಲ ಅಡುಗೆ ಮಾಡಿಕೊಂಡು ಇವ್ರಿಗೆಲ್ಲ ಅಡುಗೆ ಮಾಡೋದಕ್ಕೆ ಅವನು ಮಾಡ್ತಾ ಇದ್ದ. ಅವ್ರ ಮೇಲೆ ಹೆಂಗೆ ಮಾಡ್ತಾ ಹಂಗೆ ಮಾಡ್ತಿದ್ದ ಸರಿಯಾಗಿ ಚೆನ್ನಾಗಿ ಮಾಡ್ತಿದ್ದ. ಅವಾಗ ಬರೆಯೋದು ಮನೆಯೆಲ್ಲ ಅವ್ರ ಮೇಲೆ ಇರ್ತಾಯಿತ್ತು, ಎಲ್ಲ ಅವ್ರ ಮೇಲೆ ಬಿಡ್ತಾಯಿದ್ವಿ. ಇವಾಗ ಇನ್ನೊಂದು ಪ್ರಶ್ನೆ. ಈಗ ನೀವು ಆಗ ಕಂಡ ದೇಶಮುದ್ರೆ ಮನೆತನದ ಬಗ್ಗೆ ಮಾತಾಡ್ತೀರಾ? ಹೆಂಗಿತ್ತು? DS ಮಲ್ಲಪ್ಪನವರು, DM ಶಂಕರಪ್ಪನವರು, ಅವ್ರ ಬ್ರದರ್ಸು ಎಲ್ಲರೂ ಇರ್ಬೇಕಾದ್ರೆ ಹೆಂಗಿತ್ತು? ಹಾಗೆ ಯಾವ ಥರ ಜೀವನ ಇತ್ತು? ತಿಪ್ಟೂರಲ್ಲಿ ದೇಶಮುದ್ರೆ ಬಗ್ಗೆ ಏನು ಹೇಳ್ತಾಯಿದ್ರು? ಎಷ್ಟೊಂದು ಜನಕ್ಕೆ ಅದೆಲ್ಲ ನಮ್ಮನೆಯವ್ರಿಗೆ ಗೊತ್ತಿಲ್ಲ, ಬೇರೆಯವ್ರಿಗೂ ಜಾಸ್ತಿ ಜನಕ್ಕೆ ಇವಾಗ ಗೊತ್ತಿಲ್ಲ. ಸೊ ಹಳೇದನ್ನ ಜ್ಞಾಪಿಸ್ಕೊಂಡ್ರೆ ನಿಮ್ಗೆ ದೇಶಮುದ್ರೆ ಬಗ್ಗೆ ಏನೇನು ಜ್ಞಾಪಕ ಬರುತ್ತೆ? ದೇಶಮುದ್ರೆ ಅಂದರೆ ಅದು ಮನೆ ತನ್ನದ ಹೆಸರೇಜ್ ಅಲ್ವಾ ಅದು. ಅದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿಲ್ಲದೆ ಇದ್ದು ಇಲ್ಲಿ ಎಲ್ಲರಿಗೂ ಗೊತ್ತಿತ್ತದು. ಏನು ಸಮಾಜದಲ್ಲಿ ಅವರು ಮನೇಲಿ ಎಲ್ಲ ಸರಿಯಾಗಿ ಮಾಡಿಸ್ತಾಯಿದ್ವಿ. ಕುಮಾರಮ್ಮ ಅಂತಿದ್ರಲ್ಲ, ಅವರೇನೆ ಅವರ ಅವರು ಮ್ಯಾನೇಜ್ಮೆಂಟಿಂದ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲರೂ ಗಾರ್ಡನರ ಹೊರಗಡೆವನು ಒಳಗಡೆವನು ಹಸು ಕರ ನೋಡ್ಕೊಳ್ಳೋದು, ಅಡುಗೆ ಮಾಡೋನು, ಸಾಮಾನು ಎಲ್ಲರೂ ನೋಡ್ಕೊಳ್ಳೋರು. ಎಲ್ಲರೂ ಅವ್ರ ಮ್ಯಾನೇಜ್ಮೆಂಟಿಂದಲೇ ನಡೀತಾ ಇತ್ತು ಮನೆ. ಅಪ್ಪಾಜಿ 3 ದಿವಸಕ್ಕೂ ಬೆಂಗಳೂರಿಗೆ ಬಂದ್ಬಿಡೋರು. ಅವ್ರಿಗೆ ಕೆಲಸ ಇರುತ್ತೆ ಅಂದ್ಬಿಟ್ಟು. ಅವರು ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ನಲ್ಲಿ ಡೈರೆಕ್ಟರ್ ಆಗಿದ್ರಲ್ಲ, ಮೈಸೂರು ಬ್ಯಾಂಕ್ ಡೈರೆಕ್ಟರ್ ಆಗಿದ್ರಲ್ವಾ? ಮೈಸೂರು ಬ್ಯಾಂಕಿಗೆ ಡೈರೆಕ್ಟರ್ ಆಗಿದ್ರು. ಮೈಸೂರು ಬ್ಯಾಂಕಿಗೆ ಡೈರೆಕ್ಟರ್ ಆಗಿದ್ದರು. ಬ್ಯಾಂಕಿಗೆ ಮೈಸೂರಿಗೆ ಓಡಾಡೋರು ಬೆಂಗಳೂರಿಗೆ. ಎಷ್ಟು 3 ದಿವಸ. ಆಮೇಲೆ ಸ್ಟೇಷನ್ಗೆ ಮನೆ ತುಂಬ ದೂರ ಏನಿಲ್ವಲ್ಲ, ಹತ್ತಿರ ಅಂದ್ಕೊಂಡ್ಬಿಟ್ಟು ಒಬ್ಬ ಹುಡುಗನ ಕೈನಲ್ಲಿ ಅವ್ರದ್ದು ಶಾಲು, ಒಂದು ಸೂಟ್ ಕೇಸು ಅವ್ನ ಕೈಲಿ ಹೊರಿಸ್ಕೊಂಡು ಬಂದ ಅಪ್ಪಾಜಿ ಬರೋರು. ಓ, ಬೆಂಗಳೂರಲ್ಲಿ? ಬೆಂಗಳೂರಿಗೆ ಸ್ಟೇಷನಿಂದ ಮನೆಗೆ. ಓ, ಸರಿ. ನಡ್ಕೊಂಡೇ ಬರೋರು ಅವರು. ಅವ್ರನ್ನ ಸರಿ ಸಾಯಂಕಾಲ ರಾತ್ರಿ ಹೊತ್ತು ಬರೋರು. ಅದಕ್ಕೆ ನಮ್ಮನೇಲಿ ಅವರು ಅವ್ರ ಗಲಾಟೆ ಮಾಡೋರು, ಯಾಕೆ ಹಾಗೆ ಮಾಡ್ತೀರೋ, ಬರಬೇಡಿ ಹಂಗೆ ಅಂತ. ಸರಿ ಸರಿ. ಅವ್ರ ತಂದೆಗೆ ಹೇಳೋರು ನಡ್ಕೊಂಬರ್ಬೇಡಿ ಅಂತ ಅಲ್ವಾ? ಸರಿ ಸರಿ. ಆಂಟಿ, ನಮ್ಮ ಈ ದೇಶಮುದ್ರೆ ಮನೆತನದಲ್ಲಿ ಜನ ಎಲ್ಲ ಹೆಂಗಿರ್ತಾಯಿದ್ರು? ಅದ್ರ ಮೌಲ್ಯಗಳೇನಿರ್ತಾಯಿತ್ತು ಆಗಿನ ಕಾಲದಲ್ಲಿ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೌಲ್ಯ ಏನು ಥರ ಇದ್ವಿ ನಾವು? ಏನಕ್ಕೆ ಬೆಲೆ ಕೊಡ್ತಾಯಿದ್ವಿ? ಏನನ್ನ ಹಿಂಗೆ ನಡಿಬೇಕು ಅಂತ ಇತ್ತು? ಅದ್ರ ಬಗ್ಗೆ ಏನಾದರೂ ಇದೆಯಾ? ಆ ಥರ ಏನಿಲ್ಲ. ಎಲ್ಲರೂ ಒಟ್ಟಿಗೆ ಇದ್ವಲ್ಲ, ಚೆನ್ನಾಗೇ ಇದ್ವಲ್ಲ ಎಲ್ಲರೂ.
ಸಂತೋಷವಾಗಿದ್ವಿ. ಯಾವಾಗಲೂ ಯಾವುದ್ರಲ್ಲೂ ತಾಪತ್ರಯನೇ ಇರಲಿಲ್ಲ. ಹ್ಞೂ, ತಮಾಷೆಯಾಗೇ ಇಲ್ಲ. ಸಂತೋಷವಾಗಿ ಸುಖವಾಗಿ ಒಟ್ಟು ಕುಟುಂಬದಲ್ಲಿದ್ದೀರಿ. ಚೆನ್ನಾಗೇ ಇದ್ವಿ. ರಾತ್ರಿ ಹೊತ್ತು ಎಲ್ಲ ಊಟ ಎಲ್ಲ ಆದಮೇಲೆ ಹಾಲು ಇವರೆಲ್ಲ ಗಂಡಸರೆಲ್ಲ ಹಾಲಲ್ಲಿ ಕೂತ್ಕೊಳ್ಳೋರು. ಹಾಂ ನಾವು ಹೆಂಗಸರೆಲ್ಲರೂ ಮುಂದ್ಗಡೆ ಮೆಟ್ಲ ಮೇಲೆ ಎಲ್ಲರೂ ಕೂತ್ಕೊಳ್ತಾ ಇದ್ವಿ. ಹಾಂ, ಬೆಂಗಳೂರಲ್ಲ ಟಿಪ್ಟೂರಲ್ಲ? ಹಾಂ, ಬೆಂಗಳೂರಲ್ಲ ಟಿಪ್ಟೂರಲ್ಲ? ತಿಪ್ಟೂರಲ್ಲಿ. ಹಾಂ, ಎಲ್ಲರೂ ಕೂತ್ಕೊಳ್ತಾ ಇದ್ವಿ. ಅಲ್ಲಿ ಕೂತ್ಕೊಂಡು ಅವರು ನಂಜಪ್ಪ ಅಂತ ಒಬ್ಬ ಇದ್ದ ಅಡುಗೆಯವನು. ಅವರು ಒಂದು ತಟ್ಟೆಯಲ್ಲಿ ಲೋಟದಲ್ಲಿ ಎಲ್ಲರೂ ಇಷ್ಟೊಟ್ಟಿಗೆ ಎಷ್ಟು ಚೆನ್ನಾಗಿ ಕೂತಿರ್ತಾರೆ ಅಷ್ಟು ಲೋಟಕ್ಕೆ ಹಾಲು ಹಾಕ್ಕೊಂಡು ತಗೊಂಡ್ಬಂದು ಕೊಡೋದು ಎಲ್ಲರಿಗೂ. ಓ, ಅದೇ ಬೇರೆ ಕಾಲ ಬಿಡಿ. ಈಗಿನ ಪೀಳಿಗೆ, ಈಗಿನ ದೇಶಮುದ್ರೆ ಹುಡುಗರಿಗೆ, ಮನೆಯವ್ರಿಗೆ, ಎಲ್ಲರಿಗೂ ನಿಮ್ಮ ಮೆಸೇಜ್ ಏನು? ಅವ್ರಿಗೆ ಮುಂದೆ ಹೆಂಗಿರಬೇಕು, ಏನು ಮಾಡಬೇಕು, ಯಾವ ಥರ ಜೀವನಕ್ಕೆ ಅವ್ರಿಗೆ ಸರಿಯಾದ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ನೀವು ಹಿರಿಯರಾಗಿ ಒಂದು 2 ಮಾತು ಹೇಳ್ತೀರಾ? ಅವ್ರಿಗೆ ಹೇಳಪ್ಪ, ಈಗಿನ ಹುಡುಗರಿಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ನಮಗೂ. ಅವ್ರು ಹೇಳಿದ್ರೆ ಕೇಳೋದೇ ಇಲ್ವಲ್ಲ. ಅಲ್ಲ, ಕೇಳೋದು ಬಿಡೋದು ಅಂತಲ್ಲ, ನಿಮಗೇನು ಅನಿಸುತ್ತೆ ಅನ್ನೋದು ಹೇಳಿ. ಆವಾಗ ನಾವೆಲ್ಲರೂ ತಿಳ್ಕೊಂಡು ಮುಂದುವರ್ಸ್ಕೊಂಡು ನೆಡ್ಸ್ಕೊಂಡು ಹೋಗಬೇಕು ಇದೇ ಥರ ಮುಂದಕ್ಕೆ ಅಂತಂದರೆ ಏನು ನಿಮಗೆ 1-2 ಮಾತು ಹೇಳಿ ಅದ್ರ ಬಗ್ಗೆ. ಆಗಿನ ಕಾಲದಲ್ಲಿ ಇದೆಲ್ಲ ಒಂದು ಮನೆತನದ ಹೆಸರು ಇರ್ತಾಯಿತ್ತು ಎಲ್ಲ ಕಡೆಗೂ. ದೊಡ್ಡ 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 ಮನೆ ಹೆಸರುಗಳಿರ್ತಾಯಿತ್ತು. ಅವರು ಹೆಸರು ಅವ್ರು ಅವರು ಮಾಡ್ತಾರಲ್ಲ ಆ ಥರ ಮಾಡಬೇಕು, ನೀವೆಲ್ಲರೂ ಆ ಥರ ಇಡಬೇಕು ಅಂತ ಹೇಳೋರು. ಆಮೇಲೆ ಇವರು ಚೆನ್ನಾಗಿರೋರು ಹುಡುಗರು. ಅವಾಗಿನ ಹುಡುಗರು ಹಂಗೆ ಚೆನ್ನಾಗಿದ್ದರು. ಎಲ್ಲರೂ ಹೇಳಿದ ಮಾತು ಕೇಳೋರು, ಮಾಡೋದು. ಯಾರೋ ಒಬ್ಬರು ಸ್ವಾಮಿ ಶಿವಸ್ವಾಮಿ ಅಂತ ಇದ್ರಲ್ಲ, ಅವರು ಒಂದು ದಿವಸ ಹೋಟೆಲ್ಗೆ ಹೋದರು ಅಲ್ಲೇ ತಿಪ್ಟೂರಲ್ಲಿ. ಅವರು ಅಪ್ಪಾಜಿಗೆ ಚೆನ್ನಾಗಿ ಬೈದ್ಬಿಟ್ರು. ಹೌದಾ? ಓ, ಸರಿ ಸರಿ. ಎಲ್ಲ ಹೋಗ್ಬಾರ್ದು ಅಂತಂದ್ಬಿಟ್ಟು ಅದು ಹೋಗಲಿಲ್ಲ. ಬೆಂಗಳೂರಲ್ಲೂ 9 ಗಂಟೆ ಒಳಗೆ ಮನೇಲಿ ಇರಬೇಕು ಎಲ್ಲರೂ. ಓ, ಸರಿ. ಆಮೇಲೆ ಇವರು ಸಾಬಣ್ಣ ಪಿಕ್ಚರಿಂದ ಬರೋರು. ಎಲ್ಲಿಂದ? ಪಿಕ್ಚರು. ಪಿಕ್ಚರ್ಗೆ ಹೋಗಿ ಬರೋರು. ಪಿಕ್ಚರ್ಗೆ ಹೋಗಿ ಬರೋರು. 9:30, 9:45 ಆಗ್ತಾಯಿತ್ತು ಅಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಅವಾಗ ಬಾಗಿಲು ತೆಗಿಯೋಕ್ಕೆ ಮುಂದಿನ ರೂಮಲ್ಲಿ ಇದ್ರಲ್ಲ ಶಂಕರಣ್ಣ, ಅವರು ಬಾಗಿಲು ತೆಗಿತಿದ್ರು. ಬಾಗಿಲು ತೆಗೆದ್ಮೇಲೆ ಎಷ್ಟು ಗಲಾಟೆ ಮಾಡ್ತಾಯಿದ್ರು ಅಂತ. ಲೇಟಾಗಿ ಬಂದ್ರಿ ಅಂತ. ಲೇಟಾಗಿ ಬರಬೇಕು ಬರೋದಂಗೆಲ್ಲ ಅಂತ ಹೇಳಿ. ಸರಿ. ಸೊ ಜೀವನದಲ್ಲಿ ಶಿಸ್ತು, ಟೈಮಿಗೆ ಸರಿಯಾಗಿ ಹೇಳ್ಬೇಕು, ಟೈಮಿಗೆ ಸರಿಯಾಗಿ ಮನೆಗೆ ಬರಬೇಕು, ಮನೇಲಿ ಊಟ ಮಾಡಬೇಕು, ಇದೆಲ್ಲ ಇಂಪಾರ್ಟೆಂಟ್ ಆಗಿದೆ. ಹೋಟೆಲ್ ಅದೆಲ್ಲ ಹೋಗ್ತಾ ಇರಲಿಲ್ಲ. ಸರಿ ಸರಿ. ಮತ್ತು ಈಗ ಇಷ್ಟು ವರ್ಷಗಳಲ್ಲಿ ನೀವು ಎಲ್ಲ ಥರ ಸುಖ ದುಃಖ, ಬೇರೆ ಬೇರೆ ಥರ ಜೀವನ ಎಲ್ಲನೂ ನೋಡಿದ್ದೀರ. ಇದರಲ್ಲಿ ಮುಂದಿನ ಪೀಳಿಗೆ 1-2-3 ವಿಷಯ ಏನಾದರೂ ನೀವು ಹಿಂಗೆ ಜೀವನ ಮಾಡಿ ಅಂತ ಏನಾದರೂ ಅಡ್ವೈಸ್ ಕೊಡಬೇಕು ಅಂದರೆ ಏನು ಕೊಡ್ತೀರಾ? ಇನ್ನು ಅಡ್ವೈಸ್ ಏನು ಕೊಡೋದು ಗೊತ್ತಾಗ್ತಾ ಇಲ್ಲಪ್ಪ. ಎಲ್ಲರೂ ತಿಳಿದವರಾಗಿದ್ದಾರೆ ಇವಾಗ, ಚಿಕ್ಕವರು ದೊಡ್ಡವರು ಎಲ್ಲರೂ. ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲರೂ ಚೆನ್ನಾಗೇ ಇದ್ದಾರೆ. ಅವರು ಹೇಳಿದ ಮಾತು ಕೇಳ್ತಾರೆ ಅನ್ನೋದು ಗೊತ್ತಾಗಲ್ಲ, ಏನಿಲ್ಲ. ನಾವು ಹೇಳೋದು ಹೇಳ್ತಾ ಇದ್ದೀವಿ. ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು ಅಂತ ಹೇಳ್ತೀವಿ. ಎಲ್ಲರೂ ಸಂಬಂಧ ಬೆಳೆಸ್ಕೊಳ್ಳಿ, ಅದನ್ನು ಉಳಿಸ್ಬೇಕು. ಸಂಬಂಧ ಇದ್ರೇ ಎಲ್ಲ ಚೆನ್ನಾಗಿರುತ್ತೆ. ಒಂದು ಆಸ್ತಿ ಇದ್ದಾಗೆ ಸಂಬಂಧ ಕಳಿಸ್ಕೊಂಡ್ರೆ ಭಾಳ ಕಷ್ಟ ಆಗುತ್ತದೆ. ಅದು ಸುಖ ದುಃಖದಲ್ಲಿ ಭಾಗಿಯಾಗಲ್ಲ. ಆ ಥರ ಎಲ್ಲ ಬಂದ್ಬಿಡುತ್ತದು. ಮನಸ್ತಾಪ ಅದೆಲ್ಲ ಜಾಸ್ತಿ ಆಗುತ್ತೆ. ಆ ಥರ ಬರ್ಕೊಂಡು ಎಲ್ಲ ಸರಿಯಾಗಿರಬೇಕು. ಸಂಬಂಧನ ಉಳಿಸಿ ಬೆಳೆಸಬೇಕು, ಒಬ್ಬರು ಸುಖ ದುಃಖದಲ್ಲಿ ಭಾಗಿಯಾಗಬೇಕು, ಮನಸ್ತಾಪಗಳಿರಬಾರ್ದು. ದೀಸ್ ಆರ್ ದ 3 ಥಿಂಗ್ಸ್ ಅಲ್ವಾ? ಅವರ 100ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಮಕ್ಕಳು, ಸೊಸೆಂದಿರು ಹಾಗೂ ಮೊಮ್ಮಕ್ಕಳು ಅವ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣವೇ? ಹ್ಯಾಪಿ ಬರ್ತ್ಡೇ ಅಮ್ಮ. 100 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ನಮ್ಮ ಫ್ಯಾಮಿಲಿಗೆ ಆಮೇಲೆ ಸೊಸೈಟಿಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ನಿಮ್ಮದು ಮುಂಚೆ ಇದ್ದಿದ್ದು ಇಂಟ್ರೆಸ್ಟು, ಹಾಬೀಸು ಭಾಳ ಕಡಿಮೆ ಜನಕ್ಕೆ ಗೊತ್ತಿದೆ. ಮುಂಚೆ ನಂಗೆ ಈಗಲೂ ಜ್ಞಾಪಕ ಇದೆ,
ನಮ್ಮದು ಒಂದು ಬಾಕ್ಸ್ ಕ್ಯಾಮ್ರಾನಲ್ಲಿ ನಮ್ಮದೆಲ್ಲ ಫೋಟೋಸ್ ತೆಗೆದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಸ್ನ ಆಲ್ಬಮ್ ಹಾಕ್ತಾಯಿದ್ರಿ. ಆಮೇಲೆ ನಿಮ್ಮದು ಡಾಲ್ ಮೇಕಿಂಗು, ಬೀಡ್ಸಲ್ಲಿ ಇದು ಮಾಡಿದ್ದು, ಗಾರ್ಡ್ನಿಂಗು, ನಿಟ್ಟಿಂಗ್ ಆ್ಯಂಡ್ ಕ್ರಾಶೆಟ್ ಎಲ್ಲ ಮಾಡ್ತಾಯಿದ್ರಿ. ಹಾಗೆ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸಲ್ಲೂ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ನಾನು ಅದನ್ನು ಒಂಚೂರು ಇಟ್ಕೊಂಡು, ನೀವು ಪಾಸ್ ಮಾಡಿದ್ದನ್ನು ಇಟ್ಕೊಂಡು ನಾನು ಒಂಚೂರು ಹಾಬಿ ಥರ ಮಾಡಿಕೊಂಡೆ. ಅದೇ ಥರ ನೀವು ಎಲ್ಲ ಏನೇನು ಇನ್ಸ್ಟಿಲ್ ಮಾಡಿದಿರೋ ಅದೆಲ್ಲ ನಾವು ಮುಂದಿನ ಜನ್ರೇಷನ್ಗೆ ಪಾಸ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಲ್ಸೋ ನಿಮಗೆ ಮುಂಚೆ ನಮ್ಮ ಫ್ಯಾಮಿಲಿ ಕನೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ತೋರಿಸ್ತಾ ಇದ್ರಿ. ಅಣ್ಣ ಬ್ಯುಸಿಯಾಗಿದ್ದರು, ನೀವು ತಿಪ್ಟೂರು ದೊಡ್ಡಮ್ಮನ ಜೊತೆ ನಾವೆಲ್ಲ ಜಯನಗರ, ಜಾಲಹಳ್ಳಿ, ಚಾಮರಾಜಪೇಟೆ, ರಾಜಾಜಿನಗರ, ಕಗಲಿಪುರ ಎಲ್ಲ ಹೋಗಿದ್ದು ಇನ್ನೂ ಜ್ಞಾಪಕ ಇದೆ. ನೀವು ಏನೇನು ನಮಗೆಲ್ಲ ಇನ್ಸ್ಟಿಲ್ ಮಾಡಿದಿರೋ ಅದನ್ನು ಮುಂದಿನ ಜನ್ರೇಷನಿಗೆ ಪಾಸ್ ಆನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮಗೆ ಒಳ್ಳೆಯ ಆರೋಗ್ಯ, ಶಾಂತಿ, ನೆಮ್ಮದಿಯಿಂದ ಇರಲಿ ಅಂತ ನಾವು ಪ್ರಾರ್ಥಿಸ್ಕೊತೇನೆ. ಅಮ್ಮ, ನಾವು ಇವ್ರು ಹೇಳ್ದಂಗೆ ಎಷ್ಟೊಂದಿದೆ ನಿಮ್ಮ ಹತ್ರ, ಟ್ಯಾಲೆಂಟ್ಸ್ ಆಗಲಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದಾಗಲಿ, ಸಮಾಜಕ್ಕೆ ನೀವು ಕೊಟ್ಟಿರೋದು, ನಿಮ್ಮ ಸರ್ವಿಸ್ಸು ಎಲ್ಲ ತುಂಬಾ ಇದೆ ನಾವು ಕಲಿಯೋದು. ನಾವು ಅದನ್ನು ಒಂದು ಸ್ವಲ್ಪ ಅನ್ವರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಆದರೆ 1% ಕೂಡ ನಾವು ಮಾಡಿಲ್ಲ. ಸೊ ಅದರಿಂದ ನಾವು ಮುಂದೇನು ಟ್ರೈ ಮಾಡ್ತೀವಿ ನಿಮ್ಮ ಇನ್ಸ್ಪಿರೇಷನ್ ತಗೊಂಡು. ಅದರಿಂದ ನಾವು ನಿಮ್ಮ 100ನೇ ವರ್ಷದ ಹುಟ್ಟದ ಹಬ್ಬಕ್ಕೆ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಕ್ಕೆ ಮುಂದೆ ನೋಡ್ತಾ ಇದ್ದೀವಿ. ತುಂಬ ಖುಷಿಯಿಂದ ಇಬ್ಬರು ಹ್ಯಾಪಿ ಬರ್ಡೇ. ಫಸ್ಟ್ ಆಫ್ ಆಲ್, ನನಗೆ ಐ ಸರ್ಟ್ಲಿ ಫೀಲ್ ಬ್ಲೆಸ್ಡ್ ಆ್ಯಂಡ್ ಪ್ರಿವಿಲೇಜ್ಡ್ ಟು ಈ ಥರ ಒಂದು ನಮ್ಮ ತಾಯಿದು 100ನೇ ವರ್ಷ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ. ಇಟ್ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ ದ ಫ್ಯಾಮಿಲೀಸ್ ಮೆಂಬರ್ಸ್ ಗುಡ್ ವಿಶಸ್ ಆ್ಯಂಡ್ ಆಫ್ ಕೋರ್ಸ್ ಹೌ ಶಿ ಈಸ್ ಮೇಂಟೈನ್ ಹರ್ ಹೆಲ್ತ್ ಆ್ಯಂಡ್ ಹೌ ವಿ ಗಾಟ್ ಟು ದಿಸ್ ಪಾಯಿಂಟ್. ಅವ್ರ ಜರ್ನಿ ಬಗ್ಗೆ ಅಂದರೆ ನಾನು ನೋಡಿದಾಗಿಂದ ಆ್ಯಸ್ ಎ ಯಂಗ್ಸ್ಟರ್ ನಾನು ಬೆಳಿಬೇಕಾದ್ರೆ ಶಿ ವಾಸ್ ವೆರಿ ಟಾಲರೆಂಟ್, ಓಪನ್ ಮೈಂಡೆಡ್. ಆಮೇಲೆ ಥರ ಅವರು ಭಾಳ ಸಮಾಧಾನವಾದ ನೇಚರು. ಸಿಟ್ಕೊಂಡಿದ್ರು, ಬಟ್ ನಾಟ್ ಜಾಸ್ತಿ ಇಲ್ಲ. ಬಟ್ ಯಾವತ್ತೂ ಅಷ್ಟೊಂದು ಸಿಟ್ಟು ತೋರಿಸಲಿಲ್ಲ. ನಾವೇ ಸಿಟ್ಕೊಳ್ತಾ ಇದ್ವಿ ಜಾಸ್ತಿ. ಯಾ, ಆ್ಯಂಡ್ ಅಣ್ಣೊಂದು ಇನ್ಫ್ಲುಯೆನ್ಸ್ ಭಾಳ ಇದೆ ಅವ್ರಿಗೆ. ಆ್ಯಂಡ್ ಅವರು, ನಾನು ಕೇಳ್ದಂಗೆ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಏನೇನು ಕಷ್ಟಗಳು ಅನುಭವಿಸಿದ್ರು, ಏನೇನು ಚಾಲೆಂಜಸ್ ಅನುಭವಿಸಿದ್ರು. ಬಿಕಾಸ್ ಶಿ ಲಾಸ್ಟ್ ದ ಪೇರೆಂಟ್ಸ್ ತುಂಬ ಅವ್ರ ಯಂಗ್ ಏಜ್ನಲ್ಲಿ. ಆಮೇಲೆ ಮೈಸೂರಲ್ಲಿ ಅಪ್ಪಪ್ಪ ಅವರು ನೋಡ್ಕೊಂಡಿದ್ದು, ಅವ್ರ ಮನೇಲಿ ಬೆಳೆದಿದ್ದು. ಆಮೇಲೆ ಮದುವೆ ಆದಮೇಲೆ ಅಣ್ಣ ಅವ್ರಿಗೆ ಎನ್ಕರೇಜ್ ಮಾಡಿ ಗ್ರ್ಯಾಜುಯೇಷನ್ ಮಾಡಿ ಎನ್ಕರೇಜ್ ಮಾಡಿದ್ದು. ಆಲ್ ದಟ್ ಹಸ್ ಪ್ಲೇಡ್ ಎ ವೆರಿ ವೈಟಲ್ ರೋಲ್ ಆ್ಯಸ್ ಫಾರ್ ಐ ನೋ. ಸೊ ಎಲ್ಲರ ಜೊತೆನೂ ಅವರು ಸಂಪರ್ಕ ಚೆನ್ನಾಗಿ ಇಟ್ಕೊಳ್ತಾರೆ, ಅಭಿಮಾನ ಇಟ್ಕೊಂಡಿದ್ದಾರೆ. ಎಲ್ಲರೂ ಜನ ಬೇಕು ಅವ್ರಿಗೆ. ಆಮೇಲೆ ಮನೆಯಲ್ಲಿ ಎಲ್ಲ ಅವ್ರೇನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗ್ತಿದೆ ಆಗುತ್ತೆ. ಸೊ ಅದು ನಾವು ಬದಲಾವಣೆ ಆಗಿದ್ದೀವಿ, ಬದಲಾವಣೆಗಳು ನೋಡಿದ್ದಾರೆ, ಅಮ್ಮನೂ ನೋಡಿದ್ದಾರೆ, ನಾವು ನೋಡಿದ್ದೀವಿ. ಸಂದರ್ಭಗಳು ಬದಲಾವಣೆ ಆಗ್ತಾ ಇರುತ್ತೆ. ಅದು ಕೂಡ ಯಾವುದಕ್ಕೂ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅಥವಾ ವರಿ ಮಾಡ್ಕೊಳ್ತಿರಲಿಲ್ಲ. ಅಣ್ಣ ಹೋದ್ಮೇಲೆ ಕೂಡ ಅವ್ರು ಭಾಳ ಧೈರ್ಯವಾಗಿ ಅದನ್ನು ಫೇಸ್ ಮಾಡಿದ್ರು, ಆ ಸಿಚುವೇಶನ್ನು. ಇದ್ದಕ್ಕಿದ್ದಾಗೆ ಹೋಗ್ಬಿಟ್ರು. ಸ್ವಲ್ಪ ದಿವಸ ಪಾಪ ಅವ್ರಿಗೆ ಬೇಜಾರು ಅನ್ನಿಸ್ತಿಲ್ಲ ಅಲ್ಲ, ಬಟ್ ಅವ್ರು ತುಂಬ ಬೇಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ವೆರಿ ಸ್ಟ್ರಾಂಗ್ ವಿಲ್ ಪವರ್. ಎಸ್, ಅವರು ಶಿ ಮೂವ್ಡ್ ಆನ್. ಸೊ ದಿಸ್ ಇಸ್ ದಿ ಥಿಂಗ್. ಆ್ಯಂಡ್ ನನಗೆ ಈಗ ಇಷ್ಟು ವರ್ಷ ಆದಮೇಲೆ ನಾವು ಅವ್ರ ಜೊತೆ ಇದ್ವಿ, ಆಲ್ವೇಸ್ ಇದ್ವಿ ಜೊತೆಗೆ. ಸೊ ನಮಗೆ ಒಂದು ಫೀಲ್ ವೆರಿ ಪ್ರೌಡ್ ದಟ್ ನನಗೆ ಒಂದು ಅವಕಾಶ ಸಿಕ್ಕಿದೆ ನಮ್ಮ ತಾಯಿಯವ್ರದ್ದು 100ನೇ ವರ್ಷದ್ದು ಹುಟ್ಟುಹಬ್ಬದ ಸೆಲೆಬ್ರೇಟ್ ಮಾಡೋಕ್ಕೆ, ಆಚರಿಸೋಕ್ಕೆ. ಸೊ ನೀವು ಹೇಳ್ತೀರಾ? ಡೆಫಿನೆಟ್ಲಿ. ನಾನು ಅವ್ರು ನೋಡಿದ್ದು ಮದುವೆ ಆಗಿ ಬಂದಮೇಲಿಂದ. ಫಸ್ಟ್ ಇನಿಷಿಯಲಿ ಅಣ್ಣ ಬಗ್ಗೆ ಹೇಳಿಲ್ಲದೆ ನಾನು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ಅಣ್ಣ ವಾಸ್ ಅ ಗ್ರೇಟ್ ಇನ್ಫ್ಲುಯೆನ್ಸರ್ ನಮ್ಮ ಜೀವನದಲ್ಲಿ. ಅವರು ತುಂಬ ಸರಳವಾಗಿದ್ದರು. ಸೊ ಹಾಗಾಗಿ ಆಂಟಿನೂ ಅವ್ರು ನಡೆದ ಹಾದಿನಲ್ಲೇ ನಡೀತಾಯಿದ್ರು.
ಅವ್ರ ಸಿಂಪಲ್ನೆಸ್ಸಿಂದಾಗಿ ಇವರು ಇನ್ನೇನು ಬೇರೆ ಥರ ಇರೋಕ್ಕೆ ಚಾನ್ಸೇ ಇರಲಿಲ್ಲ. ಪ್ಲಸ್ ತುಂಬ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಸಹಜ ಅವ್ರ ಜೀವನದ ಹೆಚ್ಚು ಹೊರಗಿನ ಜಗತ್ತಲ್ಲೇ ಆಯಿತು ನಾನು ನೋಡಿದ ಪಾರ್ಟಲ್ಲಿ. ಅವ್ರು ಮೊದಲಿಂದ ಅಷ್ಟೊತ್ತಿಗೆ ಮಕ್ಕಳೆಲ್ಲ ದೊಡ್ಡವರಾಗಿ ಸಂಸಾರಸ್ಥರಾಗಿರೋದ್ರಿಂದ ಇರ್ಬೋದು ಅಥವಾ ಯಾವ ಥರದಲ್ಲೂ ನಾನು ನೋಡಿದ ಪಾರ್ಟಲ್ಲಿ ಅವರು ಹೆಚ್ಚಾಗಿ ಹೊರಗೆ ಇದ್ದರು. ಹಾಗಾಗಿ ಅವ್ರಿಗೆ ನಾಳೆ ಮೀಟಿಂಗು ಅದು ಇದು ಅನ್ಕಡೆ ಅದರಲ್ಲೇ ಆಗಿ ಹೋಗಿರೋದು ಹೊರತು ಅವ್ರಿಗೆ ಹೆಲ್ತನ್ನು ಕೂಡ ಒಂದು ಸಣ್ಣ ಪುಟ್ಟ ಏನಾರು ಆದ್ರೂ ತಲೆನೋವು ಬಂದರೆ ಒಂದು ಅರ್ಧ ಗಂಟೆ ಮಲ್ಗೆದ್ಬಿಟ್ರೆ ಮುಗೀತು. ಲೈಕ್ ಐ ಹ್ಯಾವ್ ನೆವರ್ ಸೀನ್ ಹರ್ ಕೈಂಡ್ ಆಫ್ ಓನ್ಲಿ ಆಫ್ ಲೇಟ್ ನೋಡಿರೋದು ಅವ್ರಿಗೆ ಹುಷಾರಿಲ್ಲದೆ ಇರೋದು ಥರ ವೆರಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಹೆಲ್ದಿ ಬಿಕಾಸ್ ಶಿ ಹ್ಯಾಡ್ ಸಮಥಿಂಗ್ ಟು ಲುಕ್ ಫಾರ್ವರ್ಡ್ ಆಲ್ವೇಸ್. ಪ್ಲಸ್ ಅಣ್ಣ ತುಂಬ ಎಂಕರೇಜ್ ಮಾಡ್ತಿದ್ರು, ಅದು ಮಾಡಿ ಇದು ಮಾಡಿ ಸಮಾಜದಲ್ಲಿ ಅದು ಮಾಡಿ ಇದು ಮಾಡಿ ಅಂತ. ಪ್ಲಸ್ ಹಿ ವುಡ್ ಪಿಚ್ ಇನ್ ಟು ಡೂ. ಸೊ ಹಾಗಾಗಿ ಅವರು ಕಂಟಿನ್ಯೂ ಮಾಡಿದರು. ಪ್ಲಸ್ ಯಾರ ಜೊತೆಗೂ ಅವ್ರಿಗೆ ಮನಸ್ತಾಪ ಆ ಥರ ಇರಲಿಲ್ಲ ಸಮಾಜದಲ್ಲೂ. ಹಾಗಾಗಿ ಅವರು ಪ್ರೆಸಿಡೆಂಟಾಗಿ ಕಂಟಿನ್ಯೂ ಆಗಲಿ ಅಂತ ತುಂಬ ವರ್ಷಗಳ ಥರ ಅದೇ ಥರ ಸರ್ವಿಸ್ಸು ಮಾಡ್ಕೊಂಡು ಬಂದರು ಅವರು. ಅವ್ರ ಲಾಂಜಿವಿಟಿ ಹೇಳಬೇಕು ಅಂದರೆ ನಾನು ಅವ್ರಿಗೆ 3 ಪಾಯಿಂಟ್ಸ್ ಐ ವುಡ್ ಲೈಕ್ ಟು ಡೆಫಿನೆಟ್ಲಿ ಮೆನ್ಷನ್. ಅವರು ಸಿಂಪಲ್ ಫುಡ್ ಹ್ಯಾಬಿಟ್ಸ್. ಸೆಕೆಂಡ್ಲಿ ತುಂಬ ಮನಸ್ಸು ಕಚ್ಕೊಳ್ಳಲ್ಲ, ಏನೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಆಗತ್ತೆ ಏನೋ ಒಂದು ಆಗತ್ತೆ ಅನ್ನೋ ಮನೋಭಾವ. ಥರ್ಡ್ಲಿ ಬೀಯಿಂಗ್ ವೆರಿ ವೆರಿ ಆ್ಯಕ್ಟಿವ್. ಹೊರಗಿನ ಜಗತ್ತಲ್ಲಿ ಆ್ಯಕ್ಟಿವ್ ಆಗಿರೋದು ಅವ್ರಿಗೆ ಒಂಥರ ಅದೆಲ್ಲ ಮನಸ್ಸಿಗೆ ಆಹ್ಲಾದಕರವಾದದ್ದು. ಇವತ್ತಿನವರೆಗೂ ಅವ್ರಿಗೆ ಹೊರಗೆ ಹೋಗೋ ಆಪರ್ಚುನಿಟಿ ಬಂದರೆ ಯಾವತ್ತೂ ನಾನು ಬರಲ್ಲ, ನಂಗೆ ಸಾಕಾಗಿದೆ ಅಂತ ಅಂದಿದ್ದು ನಾನಂತೂ ನೋಡಿಲ್ಲ. ಸೊ ವೆರಿ ವೆರಿ ಎಂಥೂಸಿಯಾಸ್ಟಿಕ್ಲಿ ಯಾರು ಕರೆದ್ರೂ ನಾವು ಕರ್ಕೊಂಡು ಹೋಗೋಕ್ಕಾದ್ರೆ ಸೊ ಶಿಲ್ ರೆಡಿಲಿ ಎಗ್ರಿ ಆಗಿ ಬರ್ತಾರೆ. ಹೋಗಣ್ವ, ಅವ್ರ ಮನೆ ಗೃಹ ಪ್ರವೇಶ ಇದೆ, ಇವ್ರ ಮನೆ ಮದುವೆ ಇದೆ, ಹೋಗಣ್ವ. ಸೊ ಈ ದಿನ ನಾವು ಅವ್ರದ್ದು 100ನೇ ಹುಟ್ಟದ ಹಬ್ಬ ಆಚರಿಸ್ತಾ ಇರೋದು ಸಂತೋಷದ ಸಂಗತಿ. ನಾವು ಅವ್ರ ಲೈಫಿಂದ ಏನು ತಗೋಬೇಕು ಅಂದರೆ ಸಮಾಧಾನ ತಗೋಬೇಕು. ಇನ್ನೊಂದು ಐಡ್ ಲೈಕ್ ಟು ಆ್ಯಡ್ ಒನ್ ಮೋರ್ ಪಾಯಿಂಟ್. ಶಿ ಈಸ್ ವೆರಿ ಅಡ್ಯಾಪ್ಟಬಲ್ ಟು ಚೇಂಜಸ್. ನಮ್ಮ ಫಾದರ್ನ 1975-76ನಲ್ಲಿ ಅಲಹಾಬಾದಿಗೆ ಟ್ರಾನ್ಸ್ಫರ್ ಮಾಡಿದೆ ಎಮರ್ಜೆನ್ಸಿಲಿ. ಸೊ ಬೋತ್ ಅಮ್ಮ ಅಣ್ಣ ರೆಡಿಲಿ ಆಕ್ಸೆಪ್ಟೆಡ್ ದಟ್. ಮತ್ತು ಅಲ್ಲೂ ಕೂಡ ಈಸಿ ಅಡಾಪ್ಟ್ ಮಾಡ್ಕೊಂಡ್ರು. ಶಿ ಬಿಕೇಮ್ ವೆರಿ ಫ್ರೆಂಡ್ಲಿ ಟು ಎವ್ರಿಬಡಿ. ಆಲ್ದೋ ಲ್ಯಾಂಗ್ವೇಜ್ ವಾಸ್ ಅ ಬ್ಯಾರಿಯರ್ ಫಾರ್ ಸಮ್ ಟೈಮ್, ಬಟ್ ಈಸಿಯಾಗಿ ಮಾಡ್ತಾರೆ. ಆಮೇಲೆ ನಾವು ಇತ್ತೀಚೆಗೆ ನಾವು ಹಳೆ ಮನೆಯಿಂದ ಇಲ್ಲಿ ಮೂವ್ ಮಾಡೋಕ್ಕಾದ್ರೂ ಕೂಡ ಕೇಳೋದಕ್ಕೆ ಏನಾದ್ರು ಹೋಗೋಣ, ಅಡ್ಜಸ್ಟ್ ಮಾಡೋಣ, ನಾ ಹೇಳಿದೆ ಅಪಾರ್ಟ್ಮೆಂಟು ಇಂಡಿವಿಜುವಲ್ ಹೌಸ್ ಅಲ್ಲ, ಇಂಡಿಪೆಂಡೆಂಟ್ ಹೌಸ್ ಅಲ್ಲ, ಹೋಗೋದು ಏನಂತೆ ಹೋಗೋದು ನೋಡೋಣ ಆ ಥರ ಹೇಳಿದ್ರು. ಆ್ಯಂಡ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಅವರು. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. Happy birthday, Ajji. We're so incredibly excited to celebrate this milestone birthday with you. I think one thing that you have inspired us all is that age is not just a number, rather it's a blessing. Every year it's an opportunity to be curious, explore, give back to the folks around you. Thank you so much for everything that you've given us. Thank you for everything that you are. Happy birthday. ಅಜ್ಜಿಗೆ 100ನೇ ಹುಟ್ಟಿದ ಹಬ್ಬದ ಶುಭಾಶಯಗಳು. ಅಜ್ಜಿ ನನಗೆ ಒಳ್ಳೆ ಹುಡುಗ ಆಗಿರು ಎಂದು ಹೇಳಿದಾಗಲೇ ನಾನು ಅವರಿಗೆ ಹೌದು ನಾನು ಆಗುತ್ತೇನೆ, ನೀವು ಒಳ್ಳೆ ಹುಡುಗಿ ಆಗಿರಿ ಎಂದು ಹೇಳುತ್ತೇನೆ. ಅದರಿಂದ ನಾನು ಒಳ್ಳೆ ಹುಡುಗ ಆಗಿರ್ತೀನಿ ಅಂತ ಭರವಸೆ ನೀಡುತ್ತಿದ್ದೇನೆ. When I was born, Ajji was in her mid-60s. Growing up, I always watched in awe just how much of her time every day she spent being active, reading, meeting people, going on walks with Tata, and being active in the organizations that she was involved with. This continued in her 60s, through her 70s, early 80s, late 80s even. She kept being involved with Samaja Sneha, making sure that things were running there every day smoothly. And even in her 90s, she keeps in contact with people, goes to events occasionally there. This energy that she's had to live her life with so much zest has been inspiring for me to watch, even as she comes up on almost 100 years of age now. Ajji's always taken a lot of care and interest in how my life has been in the US, what I eat,
whether I cook here, how my friends are, how my neighbors are, how work is, how society is here. She always asks me about these things. As I look back and as she's about to turn 100, what really stands out to me from Ajji is just all the decades that I've watched her at such a late innings in her life, that she's spent being so active in the service of other people, in service of society, creating opportunities for people that come from underprivileged backgrounds and making sure that she can enable new things for them and she can do her part, has been very inspiring to watch. ಈಗ ಸ್ವಲ್ಪ ಫನ್ ಕ್ವೆಶ್ಚನ್ಸು ನಿಮಗೆ. ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ಫೇವ್ರೆಟ್ ಕಲರು ಮೆರೂನ್. ಮರೂನ್. ನೈಸ್. ನಿಮಗೆ ಫೇವ್ರೆಟ್ ಸಿಹಿ ತಿಂಡಿ ಏನು? ಸಿಹಿ ತಿಂಡಿ ಒಬ್ಬಟ್ಟು. ಒಬ್ಬಟ್ಟು. ಓ, ನನಗೂ ಇಷ್ಟ. ಆಮೇಲೆ ನಿಮ್ಮ ಫೇವ್ರೆಟ್ ತಿಂಡಿ, ದಿನ ಮನೇಲಿ ಮಾಡೋ ತಿಂಡಿ ಏನು ತಿಂಡಿ ಇಷ್ಟ? ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. ಆಯಿತು. ಫೇವ್ರೆಟ್ ಪ್ರೈಮ್ ಮಿನಿಸ್ಟ್ರ್ ಯಾರು? ಫೇವ್ರೆಟ್ ಪ್ರೈಮ್ ಮಿನಿಸ್ಟ್ರು? ಪ್ರೈಮ್ ಮಿನಿಸ್ಟ್ರ ಮೋದಿ. ಮೋದಿ. ನೈಸ್. ನಿಮ್ಮ ಫೇವ್ರೆಟ್ ವಚನ ಯಾವುದು? ಫೇವ್ರೆಟು ವಚನ ವಚನ ಅದು ಇದು ಬಸವಣ್ಣವ್ರದ್ದು ಇದೆಯಲ್ಲಪ್ಪ, ಕಳಬೇಡ ಕಲಬೇಡ ಕೊಲಬೇಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಅದರಲ್ಲೇ ಎಲ್ಲ ಬಂದ್ಬಿಡೋದು ಅಲ್ವಾ? ಜೀವನದ ಮೂಲ, ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದು ಅದೊಂದೇ ವಚನದಲ್ಲಿ ಫುಲ್ ಇದೆ. ಫ್ಯಾಂಟಾಸ್ಟಿಕ್. ಕಲಬೇಡ ಕೊಲಬೇಡ. ನೈಸ್. ನಿಮ್ಮ ಫೇವ್ರೆಟ್ ಊರು? ನಿಮ್ಮ ಫೇವ್ರೆಟ್ ಊರು? ಊರ ಹ್ಞೂ. ಅದೇ ಆಲೂರ, ಟಿಪ್ಟೂರ, ಬೆಂಗಳೂರ, ಅಲಹಾಬಾದ? ಹಂಗೇನು ಹೇಳೋಕ್ಕಾಗಲ್ಲಪ್ಪ, ನನಗೆಲ್ಲ ಒಂದೇ. ಎಲ್ಲ ಒಂದೇ. ಓಕೆ. ನಿಮ್ಮ ಫೇವ್ರೆಟ್ ಚೀಫ್ ಮಿನಿಸ್ಟ್ರ್ ಯಾರು? ಚೀಫ್ ಮಿನಿಸ್ಟ್ರು. ಚೀಫ್ ಮಿನಿಸ್ಟ್ರ ಕರ್ನಾಟಕನ ಬೆಳೆಸಿ ಮುಂದುವರಿಸಿದವ್ರು ಯಾರು ನಿಮ್ಮ ಪ್ರಕಾರ? ಕನ್ನಡದಲ್ಲ, ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್. ನಾನು ಅದು ಯಾರು ಪರ್ಟಿಕ್ಯುಲರ್ ಆಗಿ ಏನಿಲ್ಲ. ಅವ್ರು ಯಾರು ಬರ್ತಾರೋ ಅವರು ಸರಿಯಾಗಿರಲಿ, ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀನಿ ಅಷ್ಟೇ ನಾನು. ಆಯಿತು ಆಂಟಿ, ಇಷ್ಟೆಲ್ಲ ಮಾತಾಡಿದ್ರಿ, ತುಂಬ ಖುಷಿ ಆಯಿತು. ನೀವು ಇಷ್ಟರ ಮಟ್ಟಿಗೆ ಈ ವಯಸ್ಸಿನಲ್ಲಿ ಆರೋಗ್ಯ ಇಟ್ಕೊಂಡು ಇಷ್ಟರ ಮಟ್ಟಿಗೆ ಕೇಳಿದ್ದನ್ನೆಲ್ಲ ಮಾತಾಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇಷ್ಟರ ಮಟ್ಟಿಗೆ ಉತ್ತರ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು ಆಂಟಿ ನಿಮ್ಮ ಹತ್ರ ಮಾತಾಡಿದ್ದು. ಇದ್ರ ಸೀಕ್ರೆಟ್ ಏನು? ಇಷ್ಟರ ಮಟ್ಟಿಗೆ ಶಾರ್ಪಾಗಿರೋದು, ಫಿಸಿಕಲಿ, ಮೆಂಟಲಿ? ಎಲ್ಲರಿಗೂ ಹೇಳಿ, ಎಲ್ಲರೂ ತಿಳ್ಕೊಬೇಕಲ್ಲ. ಅದರಲ್ಲಿ ಸೀಕ್ರೆಟ್ ಏನಿಲ್ಲಪ್ಪ. ಹಾಂ, ಸೀಕ್ರೆಟ್ ಏನಿಲ್ಲ. ನಾನು ಆ್ಯಸ್ ಯೂಶ್ವಲಾಗಿ ಯಾವಾಗಲೂ ಹೇಗಿರ್ತೀನೋ ನಾನು ಹಾಗೆ ಇರೋದು. ನಾನು ಎಲ್ಲರೂ ಸಮಾಧಾನವಾಗಿ ನೋಡ್ಕೊಳ್ಳೋದೇ ಒಂದೇ ಥರ ನನಗೆ. ಎಲ್ಲರನ್ನೂ ಒಂದೇ ಥರ ಇರಬೇಕು, ಒಂದೇ ಸಮಾಧಾನವಾಗಿರಬೇಕು. ನಂಗೆ ಗಲಾಟೆ ಆದರೆ ಆ ಸ್ಥಳದಲ್ಲಿ ನಂಗೆ ಇರೋಕ್ಕೆ ಇಷ್ಟ ಆಗೋದಿಲ್ಲ, ಹಂಗಾಗೋಗುತ್ತೆ. ಸೊ ಸಮಾಧಾನವೇ ಪ್ರಧಾನ ಅಂತ ಹೇಳ್ತಾ ಈ ಮಾತನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ತುಂಬ ಚೆನ್ನಾಯಿತು, ನಿಮ್ಮ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ನಮಸ್ಕಾರ. ಸಂಬಂಧಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ಜೀವನದಲ್ಲಿ ಶಿಸ್ತು, ಹಿತಮಿತವಾದ ಊಟ, ಸಮಾಧಾನ, ಸುಖ ದುಃಖದಲ್ಲಿ ಭಾಗಿಯಾಗಿರಬೇಕು, ಸ್ಥಿತಪ್ರಜ್ಞರಾಗಿರಬೇಕು. ಬದಲಾವಣೆ ಸಹಜ, ಅದನ್ನು ಸ್ವೀಕರಿಸಬೇಕು. ಸಮಾಜಕ್ಕೆ ಉಪಕಾರ ಮಾಡಬೇಕು.
ಇವು ನಮ್ಮೆಲ್ಲರ ಮನದಲ್ಲಿರಲಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ.